ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ದಿನಾಂಕ 1ನೇ ಏಪ್ರಿಲ್ 2026ರಂದು ಇಲ್ಲಿ ಅಂತಿಮ ಅರ್ಹತಾ ಪಟ್ಟಿಯನ್ನು ಫೈನಲ್ ಎಲಿಜಿಬಲ್ ಲಿಸ್ಟನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಬಿಡುಗಡೆಗೊಳಿಸಿರುತ್ತಾರೆ. ಅಂದರೆ ನಿಮ್ಮ ಮಗ ಅಥವಾ ಮಗಳು ಎಕ್ಸಾಮನ್ನು ಬರೆದು ಅವರು ಪಡೆದಂಥ ಅಂಕಗಳು ಹಾಗೂ ರ್ಯಾಂಕಿಂಗನ್ನು ಫೈನಲ್ ಲಿಸ್ಟ್ ಮಾಡಲಾಗಿರುತ್ತದೆ. ಈಗ ನೆಕ್ಸ್ಟ್ ಪ್ರೊಸೆಸ್ಗಳ ಬಗ್ಗೆ ತಮ್ಮ ತಿಳಿಸ್ಕೊಡ್ತೀನಿ. ಈಗ ಏನು ಅಂದರೆ ಫೈನಲ್ ಎಲಿಜಿಬಲ್ ಲಿಸ್ಟನ್ನು ಬಿಡುಗಡೆಯಾಗಿರುತ್ತದೆ. ಈಗ ನೆಕ್ಸ್ಟು ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಈ ರ್ಯಾಂಕಿಂಗನ್ನೇ ಪರಿಗಣಿಸ್ತಾರೆ. ಆದರೆ ಇದು ಇವತ್ತು ಬಿಟ್ಟಿರುವಂಥದ್ದು ಕೂಡ ಸ್ಟೇಟ್ ಲೆವೆಲ್ ರ್ಯಾಂಕಿಂಗ್ ಆಗಿರುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಮ್ಮ ತಿಳಿಸ್ಕೊಡ್ತೀನಿ. ನೀವು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ಬೋದು ಇವತ್ತು ಬಿಟ್ಟಂಥ ಲಿಸ್ಟಲ್ಲಿ ತಮ್ಮ ಮಗ ಅಥವಾ ಮಗಳ ರ್ಯಾಂಕಿಂಗ್ ಬದಲಾವಣೆ ಆಗಿರ್ತದೆ. ಯಾಕಂದರೆ ಕಳೆದ ಸಾರಿ 9,400ಕ್ಕೂ ಹೆಚ್ಚು ಫೇಸ್ಗಳು ಇದ್ದು ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಆದ್ದರಿಂದ ತಾವುಗಳು ಏನು ಮಾಡ್ಬೋದು, ಇಲ್ಲಿ ತಮ್ಮ ಮಗ ಅಥವಾ ಮಗಳ ರ್ಯಾಂಕಿಂಗನ್ನು ಕೂಡ ತಾವು ಚೆಕ್ ಮಾಡ್ಕೊಳ್ಬೋದು. ಪೋಷಕರು ಇಲ್ಲಿ ಏನು ಮಾಡ್ಬೇಕು, ತಾವು ಆಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಮೊದಲನೇದಾಗಿ ತಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರ ಇಲ್ಲಿ KEA ಅಂತ ತಾವು ಗೂಗಲ್ನಲ್ಲಿ ಟೈಪ್ ಮಾಡಿ ನೆಕ್ಸ್ಟಲ್ಲಿ ಹೋಮ್ ಅಂತ ಬರುತ್ತೆ ಫಸ್ಟ್ ಪೇಜಲ್ಲಿ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಇತ್ತೀಚಿನ ಪ್ರಕಟಣೆಗಳು ಬರ್ತದೆ. ಆ ಪ್ರಕಟಣೆಗಳಲ್ಲಿ ಫಸ್ಟಿಗೆ ಕ್ರೈ GMRS 2026 ಅಂತಿಮ ಅರ್ಹತಾ ಪಟ್ಟಿ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಎಲ್ಲ ಪೇಜ್ಗಳು ಇಡೀ ಸ್ಟೇಟ್ ಲೆವೆಲ್ ಎಲ್ಲ ಓಪನ್ ಆಗುತ್ತೆ. ತಾವು ಏನು ಮಾಡ್ಬೋದು, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ನಂತರ ತಾವು ಏನು ಮಾಡಬೇಕು, ತಮ್ಮ ಮಗ ಅಥವಾ ಮಗಳ ಇಲ್ಲಿ ರ್ಯಾಂಕಿಂಗನ್ನು ತಾವು ಇಲ್ಲಿ ಸರ್ಚ್ ಬಾರಲ್ಲಿ ತಮ್ಮ SATS ನಂಬರನ್ನು ಎಂಟ್ರಿ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡಿ, ಈ ಲಿಸ್ಟ್ ಆಧಾರದ ಮೇಲೆ ಮೊದಲ ಸುತ್ತಿನ ಸೀಟು ಹಂಚಿಕೆ ನಡೆಯುತ್ತದೆ. ಇಲ್ಲಿ ಇನ್ನೇನು 2-3 ದಿನಗಳಲ್ಲಿ ಫೈನಲ್ ಆಗಿರುವಂತಹ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆಯಾಗುತ್ತೆ. ಅಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು ಅಲ್ಲಿ ಏನೂ ಇರುವುದಿಲ್ಲ, ಕೇವಲ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳ ಮಾಹಿತಿ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ತಾವುಗಳು ಏನು ಮಾಡಬೇಕು, ಇಲ್ಲಿ ನಾನು ಆಗಲೇ ಇದ್ರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ನೀಡಿರ್ತೇನೆ. ಕಟ್ ಆಫ್ ಮಾರ್ಕ್ಸ್ಗಳ ಬಗ್ಗೆ, ಎಷ್ಟು ಕಟ್ ಆಫ್ ಮಾರ್ಕ್ಸ್ ನಿಲ್ಲುತ್ತೆ ಅಂತೇಳಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು, ಅದರಲ್ಲಿ ಸಾಮಾನ್ಯ ವರ್ಗದಾಗಿರ್ಬೋದು, ಪರಿಶಿಷ್ಟ ಜಾತಿ ವಸತಿ ಶಾಲೆಗಳು, ಪರಿಶಿಷ್ಟ ಪಂಗಡದಾಗಿರ್ಬೋದು ಅಥವಾ ಇತರೆ ಹಿಂದುಳಿದ ವರ್ಗದ ವಸತಿ ಶಾಲೆಗಳಲ್ಲಿ ಎಷ್ಟು ಅಂಕ ಪಡೆದವರು ಆಯ್ಕೆ ಆಗ್ತಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಈ ವರ್ಷ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕಠಿಣ ಇರುವ ಕಾರಣಕ್ಕಾಗಿ ಇಲ್ಲಿ ಕಟ್ ಆಫ್ ಇಲ್ಲಿ ಕಡಿಮೆ ನಿಲ್ಲಬಹುದು ಅನ್ನೋಂಥ ಮಾಹಿತಿಯನ್ನು ಕೂಡ ನಾನು ತಮ್ಮ ತಿಳಿಸಿಕೊಟ್ಟಿದ್ದೇನೆ. ಇದು ಜಿಲ್ಲಾವಾರು ಬೇರೆ ಬೇರೆ ರೀತಿಯೇ ಇರ್ತದೆ ಮತ್ತು ವಸತಿ ಶಾಲೆಯಿಂದ ವಸತಿ ಶಾಲೆಗೆ ಬೇರೆ ರೀತಿ ಇರ್ತದೆ. ಅದಕ್ಕೋಸ್ಕರ ತಾವುಗಳು ಏನು ಮಾಡಿ, ನಾನು ಆಗಲೇ ಹೇಳಿರುವಂಥ ಕಟ್ ಆಫ್ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ತಾವು ಕೂಡ ಚೆಕ್ ಮಾಡ್ಕೊಳ್ಬಹುದು. ಅದರೊಂದಿಗೆ ಇಲ್ಲಿ ಆಯ್ಕೆ ಆಗಬಹುದಾದಂತಹ ವಿದ್ಯಾರ್ಥಿಗಳು ಏನೇನು ದಾಖಲೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ 8ನೇ ತರಗತಿಯ ಅಂಕಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಅದರೊಂದಿಗೆ ಇಲ್ಲಿ ಅಡ್ಮಿಷನ್ ತದನಂತರ ತಾವು ಮೂಲ ಒರಿಜಿನಲ್ TCಯನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದರೊಂದಿಗೆ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಅದರೊಂದಿಗೆ ತಾವು ಸ್ಥಳೀಯ ಅಭ್ಯರ್ಥಿ ಅಂತೇಳಿ ಇಲ್ಲಿ ರುಜುವಾತು ಪಡಿಸಲಿಕ್ಕೆ ಇಲ್ಲಿ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವಾಸಸ್ಥಳ ಪ್ರಮಾಣ ಪತ್ರ, ಇವೆಲ್ಲವುಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಮತ್ತು ವಿಶೇಷ ವರ್ಗದವರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರವನ್ನು ಕೂಡ ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಇನ್ನೇನು 2-3 ದಿನಗಳಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆಯಾಗುತ್ತೆ. ತಾವಿಲ್ಲಿ ಆಯ್ಕೆಯಾಗುವಂತಹ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಇವೆಲ್ಲವುಗಳನ್ನು ರೆಡಿ ಇಟ್ಕೊಳ್ಳಿ ಅಂತ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿ ಎಷ್ಟು ಕಟ್ ಆಫ್ ಬಗ್ಗೆ ನಾನು ಆಗಲೇ ಹೇಳಿದಾಗೆ ತಾವುಗಳು ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಗಳು ಇರ್ತವೆ, ತಾವು ಚೆಕ್ ಮಾಡ್ಕೊಳ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.